ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ತಿಂಡಿ ಎಲ್ಲ ಆದ ನಂತರ ವ್ಲಾಗನ್ನು ಮಾಡ್ತಾಯಿದ್ದೇನೆ. ಇವತ್ತು ನಾನು ತಿಂಡಿ ಇಡ್ಲಿ ಮಾಡಿದ್ದೇನೆ, ಜೊತೆಗೆ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ವಡೆ ಕೊಟ್ಟಿದ್ದಾರೆ, ಅದು ಕೂಡ ಉಂಟು. ಎಲ್ಲರೂ ನನ್ನ ಡೈಲಿ ವ್ಲಾಗನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ತಿಂಡಿ ಎಲ್ಲ ರೆಡಿಯಾಗಿದೆ, ಇನ್ನು ತಿಂಡಿ ತಿನ್ನಬೇಕು. ಇವತ್ತು ನಮಗೆ ತಿಂಡಿಗೆ ಇಡ್ಲಿ, ವಡೆ ಮತ್ತು ಸಾಂಬಾರು ಉಂಟು. ಎಷ್ಟು ಇಡ್ಲಿ ನಿಂಗೆ? 1 2 ಸರಿ, ತಿನ್ನುವಾ? ಸಾಂಬಾರು ಹಾಕ್ಲಾ? ತಿನ್ನುವಾ ಸಾಂಬಾರು, ಇಡ್ಲಿ? ಮತ್ತೆಂತ ಬೇಕು ನೀನು? ನಾನಿವತ್ತು 2 ರೀತಿಯ ಮಿಲ್ಕ್ ಶೇಕ್ ಮಾಡಿದ್ದೇನೆ. ಒಂದು ಇದು ಮ್ಯಾಂಗೋ ಮಿಲ್ಕ್ ಶೇಕ್, ಹಾಗೆ ಇದು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್. ಟೇಸ್ಟ್ ಹೇಗಿದೆ ಅಂತ ನೋಡುವ. ನಿಂಗೆ ಯಾವ್ದು ಬೇಕಾ? ಎಂತ? ನಾನು ಹಾಲನ್ನು ಕಾಯಿಸಿ ಅದನ್ನು ಆರಿಸಿ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ ನಂತರ ಹಾಲನ್ನು ಇದಕ್ಕೆ ಹಾಕಿದ್ದೇನೆ. ಇದಕ್ಕೂ ಕೂಡ ಹಾಲನ್ನು ಹಾಕಿದ್ದೇನೆ ಮತ್ತು ಮ್ಯಾಂಗೋವನ್ನು ಹಾಕಿದ್ದೇನೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾರುಂಟು, ಜೊತೆಗೆ ಸ್ವಲ್ಪ ಕಬಾಬ್ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಬಿಸಿ ಆಗ್ತಾ ಉಂಟು. ಈಗ ಎಣ್ಣೆ ಬಿಸಿ ಆಗಿದೆ, ನಾನೀಗ ಕಬಾಬ್ ಮಾಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಉಂಟು. ಹಾಗಾಗಿ 4 ಪೀಸ್ ಹಾಕ್ತೇನೆ. ಇಷ್ಟು ಉಂಟು. ಇದೊಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಮಾಡ್ತೇನೆ, ಇನ್ನು ಉಳಿದದ್ದನ್ನು ರಾತ್ರಿ ಊಟಕ್ಕೆ ಮಾಡ್ತೇನೆ. ನೋಡಿ, ಇದು ಈಗ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ತೆಗಿತಾ ಇದ್ದೇನೆ. ಇನ್ನೊಮ್ಮೆ ಹಾಕ್ತೇನೆ. ನೋಡಿ, ಇವತ್ತು ನನ್ನ ಮಗಳಿಗೆ ನಾನು ಮೊಸರು ಚಿಕನ್ ಮಾಡಿದ್ದೇನೆ. ಇದಕ್ಕೆ ನಾನು ಮೊದಲು ಚಿಕನನ್ನು ಮೊಸರು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಒಂದು 10-15 ನಿಮಿಷ. ಆ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಿ ಮತ್ತು ಚಿಕನನ್ನು ಇದಕ್ಕೆ ಹಾಕಿದ್ದು. ಯಾಕಂದರೆ ತುಂಬ ಖಾರ ಆದರೆ ತಿನ್ನುವುದಿಲ್ಲ, ಹಾಗಾಗಿ ಬರೀ ಮಾಂಸವನ್ನೇ ಮಾತ್ರ ಮಾಡಿದ್ದೇನೆ. ತಿನ್ನು, ಬೇಗ ತಿನ್ನು. ಊಟ ಮಾಡಿ ಮಗ, ಅದಾದ ಆಮೇಲೆ ಕೊಡ್ತೆ, ಊಟ ಮಾಡಿ ಆಯಿತಾ? ಆಯ್ತಾಯ್ತಾ.
ಸ್ನೇಹಿತರೆ, ಇವತ್ತು ವಿಶ್ವ ತಾಯಂದಿರ ದಿನ. ಈ ವಿಶ್ವ ತಾಯಂದಿರ ದಿನವನ್ನ ಮೇ ತಿಂಗಳ 2ನೇ ಭಾನುವಾರದಂದು ಆಚರಿಸಲಾಗ್ತದೆ. ಅಮ್ಮ ಎಂದರೆ ಮಮತೆಯ ಆಗರ, ಅಮ್ಮ ಎಂದರೆ ಕರುಣೆಯ ಕಡಲು, ಅಮ್ಮ ಎಂದರೆ ಪ್ರೀತಿಯ ಸೆಲೆ. ಹೀಗೆ ಅಮ್ಮನ ಬಗ್ಗೆ ಹೇಳುತ್ತಾ ಹೊರಟರೆ ಪದಗಳೇ ಸಾಕಾಗುವುದಿಲ್ಲ. ಅಮ್ಮನ ಅನನ್ಯ ಪ್ರೀತಿಯನ್ನ ವಿವರಿಸಲು ಸಾಧ್ಯವಿಲ್ಲ. ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ಎಂದರೆ ಅದು ಅಮ್ಮ ಮಾತ್ರ. ಅಂಥ ಅಮ್ಮಂದಿರಿಗಾಗಿ ಒಂದು ವಿಶೇಷ ದಿನವನ್ನ ಮೀಸಲಿಡಲಾಗಿದೆ. ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರ ವಹಿಸಿದ ಅಜ್ಜಿ ಇರ್ಬೋದು, ಅಥವಾ ದೊಡ್ಡಮ್ಮ, ಚಿಕ್ಕಮ್ಮ, ಅಕ್ಕ, ಹೀಗೆ ಪ್ರತಿಯೊಬ್ಬರಿಗೂ ನಾವು ಗೌರವ ಸಲ್ಲಿಸಬೇಕು. ತಾಯಿ ತಮ್ಮ ಮಕ್ಕಳ ಏಳಿಗೆಗಾಗಿ ಪ್ರತಿದಿನ ಶ್ರಮಿಸುತ್ತಾಳೆ. ಮೊದಲ ಬಾರಿಗೆ ಅಮೆರಿಕದಲ್ಲಿ ಈ ತಾಯಂದಿರ ದಿನವನ್ನ ಆಚರಿಸಲಾಯಿತು. ಅಮೆರಿಕದ ಸಾಮಾಜಿಕ ಕಾರ್ಯಕರ್ತೆ ಅನ್ನಾ ಜರ್ವಿಸ್ ಎನ್ನುವರು ಅಮ್ಮಂದಿರ ದಿನಾಚರಣೆಗೆ ಕರೆ ನೀಡ್ತಾರೆ. ಮೊದಲ ಬಾರಿಗೆ 1907ರಲ್ಲಿ ಮೊದಲ ಬಾರಿಗೆ ಅಮ್ಮಂದಿರ ದಿನವನ್ನು ಆಚರಿಸಲಾಯಿತು. ಅಮ್ಮ ಎಂದ ಕೂಡಲೇ ಮಧುರ ಭಾವನೆಗಳು ನಮ್ಮೊಳಗೆ ಸಂಭ್ರಮಿಸುತ್ತವೆ. ತನ್ನ ನೋವು ನಿರಾಸೆಗಳನ್ನೆಲ್ಲ ಬತ್ತಿಯನ್ನಾಗಿ ಮಾಡಿ, ಆಸೆ ಕನಸುಗಳನ್ನು ಎಣ್ಣೆಯಾಗಿಸಿ ಮಕ್ಕಳ ಬದುಕಲ್ಲಿ ಸೌಖ್ಯದ ಹಣತೆ ಹಚ್ಚುತ್ತಾಳೆ ಅಮ್ಮ. ರೆಕ್ಕೆ ಬಲಿಯದ ಮರಿಗಳಿಗೆ ಗುಟುಕು ನೀಡುವ ತಾಯಿ ಪಕ್ಷಿ. ಆಗ ತಾನೇ ಹುಟ್ಟಿದ ಕರುವಿನ ಮೈನೆಕ್ಕುವ ಹಸುವಿನಲ್ಲೂ ಅಗಾಧ ಪ್ರೇಮವನ್ನು ನಾವು ಕಾಣಬಹುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ಗುರುವಾಗಿ, ಮಾರ್ಗದರ್ಶಕಳಾಗಿ, ಹಿತೈಷಿಣಿಯಾಗಿ, ವಿಮರ್ಶಕಳಾಗಿ, ಸ್ನೇಹಿತೆಯಾಗುವ ಅಮ್ಮ ಸಮಯ ಪ್ರಜ್ಞೆ ಮೂಡಿಸಿ ಸಮಾಜಕ್ಕೆ ಸಾಕ್ಷೀಭೂತರಾಗುವ ಮಕ್ಕಳ ಬೆನ್ನ ಹಿಂದೆ ಸದಾ ಬೆಂಗಾವಲಾಗಿ ನಿಲ್ಲುತ್ತಾಳೆ. ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ತಾಯಿ ತಂಪು ತವರಿಗೆ ಎಂಬಂತೆ ತಾಯಿ ಇದ್ದರೆ ಸರ್ವ ರಾಜ್ಯವೂ ಇದ್ದಂತೆ. ಸಂಸ್ಕೃತಿ, ಸಂಸ್ಕಾರದ ಪಾಠ, ಸ್ವಚ್ಛತೆ, ಸತ್ಯನಿಷ್ಠೆ, ಸ್ವಾಭಿಮಾನ, ಶಿಸ್ತು, ಉದಾರತೆಯ ಪಾಠವನ್ನು ಅಮ್ಮನೇ ಹೇಳಿಕೊಡುವುದು. ಅದಕ್ಕೆ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎನ್ನುತ್ತಾರೆ. ಅಮ್ಮ ಎಂದರೆ ಧೈರ್ಯದ ಸಂಕೇತ. ತಾಯಿಯ ಪ್ರೀತಿಯನ್ನು ಎಂದಿಗೂ ಮರುಕಳಿಸಲು ಸಾಧ್ಯವಿಲ್ಲ. ತಾಯಿಯ ಪ್ರೀತಿ ತ್ಯಾಗಕ್ಕೆ ನಾವು ಏನೇ ಮಾಡಿದರೂ ಅದು ಕಡಿಮೆಯೇ ಆಗುತ್ತದೆ. ಸ್ವೀಕಾರ ಮನೋಭಾವ, ಶೌರ್ಯ, ಸಹಾನುಭೂತಿ, ಧೈರ್ಯ ಎಲ್ಲವನ್ನು ಕಲಿಸಿದ ನನ್ನ ಬದುಕಿನ ಬೆಸ್ಟ್ ಟೀಚರ್ ನನ್ನಮ್ಮ. ಅಂತ ಎಲ್ಲ ಅಮ್ಮಂದಿರಿಗೆ ಅಮ್ಮಂದಿರ ದಿನದ ಶುಭಾಶಯಗಳು. ಸ್ನೇಹಿತರೆ, ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.